ಹಲೋ ಎವ್ರಿಬಡಿ, ನಾನು ಶ್ರೀಮತಿ ಸುಮನಾ ಬಿ. ಸಮರ್ಥ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕಳೆದ ಒಂದು ವಿಡಿಯೋದಲ್ಲಿ ನಾನು PVTG ಅಂದರೆ ವಿಶೇಷವಾಗಿ ದುರ್ಬಲವಾಗಿರುವಂತಹ ಬುಡಕಟ್ಟು ಸಮೂಹಗಳ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಆಗಿ ಕೆಲವು ಪೀಠಿಕೆಗಳನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಹೇಳಿದ್ದೇನೆ ನಾನು ಮುಂಬರುವ ದಿನಗಳಲ್ಲಿ PVTGಗಳಿಗೆ ಸಂಬಂಧಿಸಿದ ಕೆಲವೆಲ್ಲ ಒಂದು MCQsಗಳನ್ನು ಸ್ಪೆಷಲಿ UPSC ಮತ್ತು KPSC ಪರೀಕ್ಷೆಗಳಿಗೆ ಹೆಚ್ಚಾಗಿ ಕೇಳುವಂಥ ಈ ಪ್ರಶ್ನೆಗಳ ಕುರಿತ ಹಾಗೆ ನಾನು ಪ್ರಶ್ನೆಗಳನ್ನು ಸಿದ್ಧಪಡಿಸ್ತಾ ಇದ್ದೀನಿ. ಸೊ ಇವತ್ತಿನ ತರಗತಿಯಲ್ಲಿ ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ದೋಸ್ ಕ್ವೆಶ್ಚನ್ಸ್ ಆ್ಯಂಡ್ ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಸಬ್ಸ್ಕ್ರೈಬ್ ಫಾರ್ ದ ಚಾನಲ್ ಇನ್ ಕೇಸ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ಡ್. ಇನ್ನೊಂದು ವಿಷಯ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಏನು ಇಚ್ಛೆಪಡ್ತೇನೆ ಅಂತ ಹೇಳಿದ್ರೆ, ಈ ಪ್ರಶ್ನೆಗಳನ್ನು ಸಿನ್ಸ್ ದಿ ಕ್ವೆಶ್ಚನ್ಸ್ ಆರ್ ಫೋಕಸ್ಡ್ ಆನ್ ದ UPSC ಪ್ರಿಲಿಮ್ಸ್ ಆ್ಯಂಡ್ KPSC ಪ್ರಿಲಿಮ್ಸ್ ಎಕ್ಸಾಮಿನೇಷನ್, ಈ ಪ್ರಶ್ನೆಗಳನ್ನು ನಾನು ಸ್ಟೇಟ್ಮೆಂಟ್ ಟೈಪ್ ರೂಪದಲ್ಲಿ ಸಿದ್ಧಪಡಿಸಿದ್ದೇನೆ. ಓಕೆ, ಐ ಹ್ಯಾವ್ ಫ್ರೇಮ್ ದ ಕ್ವೆಶ್ಚನ್ಸ್ ಇನ್ ದ ಫಾರ್ಮ್ ಆಫ್ ಸ್ಟೇಟ್ಮೆಂಟ್ ಟೈಪ್ ಪ್ರಾಬ್ಲಮ್ಸ್. ನಾವು ದೋಸ್ ಆರ್ ಪ್ರಿಪೇರಿಂಗ್ ಫಾರ್ PSI, FDA, SD ಎಕ್ಸಾಮಿನೇಷನ್ಸ್ ಮೇ ಥಿಂಕ್ ಈ ಥರದ್ದು ಪ್ಯಾಟರ್ನ್ ನಮ್ಮ ಕ್ವೆಶ್ಚನ್ ಪೇಪರಲ್ಲಿ ಬರಲ್ಲ, ಇದು ನಮ್ಗೆ ಹೇಗೆ ಹೆಲ್ಪ್ ಆಗ್ತದೆ ಅಂತ ನೀವು ತಿಳ್ಕೊಬೋದು. ಆದರೆ ಫ್ರೆಂಡ್ಸ್, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಷನ್, ಯಾವುದೇ ರೀತಿಯ ಪರೀಕ್ಷೆಗೆ ನೀವು ತಯಾರಾಗುವಾಗ ಇಟ್ ಈಸ್ ಆಲ್ವೇಸ್ ಬೆಟರ್ ಇಫ್ ಯು ಫೋಕಸ್ ಯುವರ್ ಅಟೆನ್ಷನ್ or if you try to solve the questions based on statement type problems. ಇದರ ಒಂದು ಉಪಯುಕ್ತತೆ ಏನು ಅಂತ ಹೇಳಿದ್ರೆ, ಒಂದು ಪ್ರಶ್ನೆಯಲ್ಲಿ ಈಗ ಸ್ಟ್ರೈಟ್ ಡೈರೆಕ್ಟ್ ಕ್ವಶನ್ಸ್ ಅಂತ ಹೇಳಿದ್ರೆ ಒಂದು ಪ್ರಶ್ನೆಯಲ್ಲಿ ಸರಿ ಉತ್ತರ ಗೊತ್ತಾಗ್ತದೆ, ಅಲ್ಲಿಗೆ ನಾವು ತಪ್ಪಿಗಾಗ್ಬಿಡ್ತೀವಿ. ಆದರೆ ಇಲ್ಲಿ ಹಾಗಲ್ಲ, ಒಂದು ಪ್ರಶ್ನೆಯಲ್ಲಿ 3 ನಾನಾ ವಿಧದ ಸ್ಟೇಟ್ಮೆಂಟ್ಸ್ನ ಜೊತೆಯಲ್ಲಿ ನಿಮಗೆ ಸರಿ ತಪ್ಪು ಹಾಗೂ ಆ ಇಡೀ ಕಾನ್ಸೆಪ್ಟ್ನ ಬಗ್ಗೆ ಸರಿಯಾದ ರೀತಿಯಲ್ಲಿ ಅನಾಲಿಸಿಸ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಂದು ಪ್ರಶ್ನೆಯಲ್ಲಿ ಸರಿಸುಮಾರು ನಿಮಗೆ 8 ರಿಂದ 10 ವಿವಿಧ ರೀತಿಯ ಸಬ್ಜೆಕ್ಟಿಗೆ ಸಂಬಂಧಿಸಿದ ಆ ಕಾನ್ಸೆಪ್ಟಿಗೆ ಸಂಬಂಧಿಸಿದ ಇನ್ಫಾರ್ಮೇಶನ್ ನಿಮಗೆ ಲಭ್ಯ ಆಗ್ತದೆ. ಸೊ ಅದನ್ನು ಹಿಡ್ಕೊಂಡು, ಸೊ ಆ ಕಾನ್ಸೆಪ್ಟ್ ಅನ್ನು ಹಿಡ್ಕೊಂಡು, ಯಾಕಂದರೆ ಇವನ್ ವೆನ್ ಐ ಕ್ಲಿಯರ್ಡ್ ಮೈ KS ಪ್ರಿಲಿಮ್ಸ್ ಅಂಡ್ KS ಎಕ್ಸಾಮಿನೇಷನ್ಸ್ 2014ರ KS ಪರೀಕ್ಷೆಯಲ್ಲಿ ನಾನು DYSP ಆಗಿ ಆಯ್ಕೆಗೊಂಡಿದ್ದೇನೆ. ಸೊ ಆ ನಿಟ್ಟಿನ ಒಂದು ಏನು ಹೇಳೋದು, ಆ ಅನುಭವದ ಹಿನ್ನೆಲೆಯಲ್ಲಿ ನಾನು ನಿಮಗೆ ಈ ಪರೀಕ್ಷೆಗಳು ಸುಸೂತ್ರ ಆಗ್ತದೆ ಎಂಬ ಒಂದು ದೃಷ್ಟಿಯಲ್ಲಿ ಈ ಒಂದು PVTG ಎಂಬ ಕಾನ್ಸೆಪ್ಟ್ ಅನ್ನು ಹಿಡ್ಕೊಂಡು ನಿಮಗೆ ಈ ಒಂದು ತಯಾರಿ ಪ್ರಕ್ರಿಯೆಯಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಸಮರ್ಥ ಭಾರತ್ ಯೂಟ್ಯೂಬ್ ಚಾನಲ್. ಸೊ ಲೆಟ್ ಮಿ ಫೋಕಸ್ ಆನ್ ಕ್ವೆಶ್ಚನ್ ನಂಬರ್ 1. ಸೊ ಸ್ಲೈಡಲ್ಲಿ ನಿಮಗೆ ಕಾಣ್ತಾ ಇದೆ, ಇದು ಸ್ಟೇಟ್ಮೆಂಟ್ ಟೈಪ್ ಕ್ವೆಶ್ಚನ್ ನಂಬರ್ 1. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತದೆ, PVTGs ಆರ್ ದ ಮೋರ್ ವಲ್ನರಬಲ್ ಅಮಂಗ್ ದ ಟ್ರೈಬಲ್ ಗ್ರೂಪ್ಸ್. ಈ ವಿಶೇಷವಾಗಿ PVTGಗಳು ಅಥವಾ ವಿಶೇಷವಾಗಿ ದುರ್ಬಲವಾಗಿರುವಂಥ ಬುಡಕಟ್ಟು ಸಮೂಹಗಳು ಬುಡಕಟ್ಟು ಗುಂಪುಗಳಲ್ಲೇ ಬಹಳಷ್ಟು ದುರ್ಬಲವಾಗಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಒಂದು ಉಲ್ಲೇಖಿಸಿದೆ. ಎರಡನೇ ಸ್ಟೇಟ್ಮೆಂಟ್ ಏನು ಹೇಳ್ತದೆ, ಇನ್ ದ ಇಯರ್ 1973 the Debar Commission created the primitive tribal groups as a separate category who are less developed among the tribal groups. 1973ರಲ್ಲಿ ದೇಬಾರ್ ಕಮಿಷನ್ ಪರಿಶಿಷ್ಟ ಪಂಗಡಗಳಲ್ಲೇ ಒಂದು ವಿಶೇಷವಾದಂಥ ಅತಿ ಹಿಂದುಳಿದಂಥ ಅಥವಾ ಅಧಮ ಬುಡಕಟ್ಟು ಗುಂಪುಗಳು ಅಂತ ಹೇಳುವಂಥ ಒಂದು ಗುಂಪನ್ನು ರಚಿಸಿತು ಅಂತ ಹೇಳಿ ಸ್ಟೇಟ್ಮೆಂಟ್ ಹೇಳ್ತದೆ. ಸ್ಟೇಟ್ಮೆಂಟ್ 3 ಏನು ಹೇಳ್ತದೆ, ಇನ್ ದ ಇಯರ್ 2006 ದ ಗವರ್ಮೆಂಟ್ ಆಫ್ ಇಂಡಿಯಾ ರಿನೇಮ್ಡ್ ದ PTGs ಆಸ್ ದ PVTGs. 2006ರಲ್ಲಿ ಭಾರತ ಸರ್ಕಾರವು ಈ PTG ಅಂದರೆ ಅಧಮವಾದಂಥ ಅಥವಾ ಬಹಳಷ್ಟು ಹಿಂದುಳಿದಂಥ ಪರಿಶಿಷ್ಟ ಗುಂಪುಗಳನ್ನು ವಿಶೇಷವಾಗಿ ದುರ್ಬಲವಾಗಿರುವಂಥ ಬುಡಕಟ್ಟು ಸಮೂಹಗಳು, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಅಂತ ಹೇಳಿ ಮರುನಾಮಕರಣ ಮಾಡ್ತದೆ. ಸೊ ಈ 3 ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಿಸಿದಾಗಿ ದಿಸ್ ಇಸ್ ದ ರೈಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ನಿಮ್ಮ ಆಪ್ಷನ್ A ಆಗಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಅ ರೈಟ್ ಆನ್ಸರ್. ಯಾಕಂದರೆ ನಮ್ಮ ಇಡೀ ಭಾರತಕ್ಕೆ ಸಂಬಂಧಿಸಿದ ಸರಿಸುಮಾರು 8.6% ಈ ಒಂದು ಪರಿಶಿಷ್ಟ ಪಂಗಡಗಳಿದೆ. ದೇರ್ ಆರ್ ನಿಯರ್ಲಿ 705 ಟ್ರೈಬಲ್ ಗ್ರೂಪ್ಸ್ ಇನ್ ಇಂಡಿಯಾ ಆಸ್ ಆಫ್ ನೌ. ಅದರಲ್ಲಿ 75 ಗುಂಪುಗಳನ್ನು PVTG ಅಂತ ಗುರುತಿಸಿಕೊಂಡಿದ್ದಾರೆ. 1973ರಲ್ಲಿ ಈ ದೇಬಾರ್ ಕಮಿಷನ್ ಅದನ್ನು PTG ಬದಲಾಗಿ PVTG ಅಂತ ಹೇಳಿ ಅದನ್ನು ನಾಮಕರಣ ಕೂಡ ಮಾಡಿದೆ. ಸೊ ಹಾಗಾಗಿ ನಮ್ಮ ಹಿಂದಿನ ಸ್ಲೈಡ್ಗೆ ನೋಡಿದರೆ ಈ 3 ಸ್ಟೇಟ್ಮೆಂಟ್ಗಳು ಕೂಡ ಅದು ಕರೆಕ್ಟ್ ಆಗಿರುವಂಥ ಉತ್ತರ. PVTGಗಳಿಗೆ ಸಂಬಂಧಿಸಿದಾಗಿ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ರೈಟ್. 2006ರಲ್ಲಿ ಭಾರತ ಸರ್ಕಾರ ಈ PTGಯನ್ನು PVTG ಅಂತ ಹೇಳಿ ಅದನ್ನು ನಾಮಕರಣ ಮಾಡಿದೆ. ಸೊ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ದ ರೈಟ್ ಸ್ಟೇಟ್ಮೆಂಟ್ಸ್. ಈಗ ನಮ್ಮ ಪ್ರಶ್ನೆ ಕ್ವೆಶ್ಚನ್ ನಂಬರ್ 2 ಕಡೆಗೆ ಫೋಕಸ್.
ಈ ವಿಶೇಷವಾಗಿ ದುರ್ಬಲವಾಗಿರುವಂತಹ ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಿಸಿದ ಮೂಲಭೂತ ಗುಣಲಕ್ಷಣಗಳ ಬಗ್ಗೆ. ಸೊ ಅದು ಯಾವುವು ಅಂತ ಹೇಳಿ ನೀವು ಇಲ್ಲಿ ಆಯ್ಕೆ ಮಾಡ್ಕೊಬೇಕು. ದ ಫಸ್ಟ್ ಸ್ಟೇಟ್ಮೆಂಟ್ ಸೇಸ್ ದಟ್ ದೇ ಆರ್ ಮೋಸ್ಟ್ಲಿ ಹೋಮೋಜಿನಿಯಸ್. ಏಕ ಸಾಮ್ಯತೆ ಅಥವಾ ಏಕರೂಪತೆಯನ್ನು ಅವರು ಹೊಂದಿರುವಂತಹ ಒಂದು ಪುಟ್ಟ ಸಮೂಹ ಅಂತ ಹೇಳಿ ಸ್ಟೇಟ್ಮೆಂಟ್ ಒಂದು ಹೇಳ್ತದೆ. ದ ಸೆಕೆಂಡ್ ಸ್ಟೇಟ್ಮೆಂಟ್ ಸೇಸ್ ದಟ್ ದೇ ಆರ್ ರಿಲೇಟಿವ್ಲಿ ಫಿಸಿಕಲಿ ಐಸೋಲೇಟೆಡ್. ಬಾಕಿ ನಾಗರಿಕ ಸಮೂಹದಿಂದ ಅವರು ಭೌತಿಕವಾಗಿ ಅವರು ಬಹಳಷ್ಟು ಪ್ರತ್ಯೇಕಗೊಂಡಿದ್ದಾರೆ. ದ ಥರ್ಡ್ ಸ್ಟೇಟ್ಮೆಂಟ್ ಆಬ್ಸೆನ್ಸ್ ಆಫ್ ರಿಟನ್ ಲ್ಯಾಂಗ್ವೇಜ್. ಅವರು ಮಾತನಾಡುವಂತಹ ಭಾಷೆಗೆ ಯಾವುದೇ ರೀತಿಯ ಲಿಪಿ ಇಲ್ಲದಿರುವುದು. ದ ಫೋರ್ತ್ ರಿಲೇಟಿವ್ಲಿ ಸಿಂಪಲ್ ಟೆಕ್ನಾಲಜಿ ಆ್ಯಂಡ್ ಸ್ಲೋವರ್ ರೇಟ್ ಆಫ್ ಚೇಂಜ್. ಇವರು ಬಹಳಷ್ಟು ಸರಳ ತಂತ್ರಜ್ಞಾನ ಹಾಗೂ ಇವರಲ್ಲಿರುವಂತಹ ಸಾಮಾಜಿಕ ಬದಲಾವಣೆಯ ದರ ಕೂಡ ಬಹಳಷ್ಟು ನಿಧಾನಗತಿಯಲ್ಲಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ 4 ಹೇಳ್ತದೆ. ನಾವು ಯು ಹ್ಯಾವ್ ಟು ಸೆಲೆಕ್ಟ್ ದ ಕರೆಕ್ಟ್ ಕೋಡ್. ಸೊ ಹಿಯರ್ ಇಫ್ ಯುವರ್ ಆನ್ಸರ್ ಈಸ್ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಅ ರೈಟ್ ಆಪ್ಷನ್. ಸೊ ಹಾಗಾಗಿ PVTGಗಳಿಗೆ ಸಂಬಂಧಿಸಿದ ಕೆಲವೆಲ್ಲ ಮೂಲಭೂತವಾದಂತಹ ಲಕ್ಷಣಗಳು ಯಾವುದು ಅಂತ ಹೇಳಿದ್ರೆ ದೇ ಆರ್ ಮೋಸ್ಟ್ಲಿ ಹೋಮೋಜಿನಿಯಸ್, ಅಂದ್ರೆ ಏಕ ಸಾಮ್ಯತೆ ಅಥವಾ ಏಕರೂಪತೆಯನ್ನು ಹೊಂದಿರುವಂತಹ ಗುಣಲಕ್ಷಣಗಳನ್ನು ಅವರು ಹೊಂದಿರ್ತಾರೆ. ಇವರ ಜನಸಂಖ್ಯೆ ಕೂಡ ಬಹಳಷ್ಟು ಅಲ್ಪ ಪ್ರಮಾಣದಲ್ಲಿ ಅಥವಾ ವರ್ಷದಿಂದ ವರ್ಷಕ್ಕೆ ಜನಗಣತಿಯಲ್ಲಿ ಇವರ ಒಂದು ಜನಸಂಖ್ಯೆಯು ಬಹಳಷ್ಟು ಕ್ಷೀಣಿಸ್ತಾ ಇದೆ, ಆ ಲಕ್ಷಣವನ್ನು ಕೂಡ ಇದು ಹೊಂದಿರ್ತದೆ. ದೇ ಆರ್ ರಿಲೇಟಿವ್ಲಿ ಐಸೋಲೇಟೆಡ್ ಫ್ರಾಮ್ ದ ರೆಸ್ಟ್ ಆಫ್ ದ ವರ್ಲ್ಡ್. ಹೆಚ್ಚಿನ ನಾಗರಿಕ ಸಮೂಹದಿಂದ ಹೆಚ್ಚಾಗಿ ಅವರು ಪ್ರತ್ಯೇಕಿಸಲ್ಪಟ್ಟಿರ್ತಾರೆ, ಭೌತಿಕವಾಗಿಯೂ ಎಲ್ಲದರಲ್ಲೂ ಕೂಡ ಬಹಳಷ್ಟು ದೂರ ಹಿಂದೆ ಉಳಿದಿದ್ದಾರೆ. ಆ್ಯಂಡ್ ಆಬ್ಸೆನ್ಸ್ ಆಫ್ ಅ ರಿಟನ್ ಲ್ಯಾಂಗ್ವೇಜ್. ಅವರು ಮಾತನಾಡುವಂಥ ಭಾಷೆಗೆ ಕರೆಕ್ಟ್ ಆಗಿರುವಂತಹ ಲಿಪಿ ಅಂತ ಇರುವುದಿಲ್ಲ. ರಿಲೇಟಿವ್ಲಿ ಸಿಂಪಲ್ ಟೆಕ್ನಾಲಜಿ. ಬಹಳಷ್ಟು ಅವರಿಗೆ ಬೇಕಾಗುವಂತಹ ಒಂದು ಸರಳ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಅಂಶಗಳನ್ನಷ್ಟೇ ಬಳಸ್ತಾರೆ. ಹಾಗೆ ಇವರಲ್ಲಿ ಬಹಳಷ್ಟು ಕಡಿಮೆ ಪ್ರಮಾಣದ ಸಾಮಾಜಿಕ ಪರಿವರ್ತನೆ ಅಥವಾ ಬದಲಾವಣೆಗಳನ್ನು ಕಾಣಬಹುದು. ದಿಸ್ ಇಸ್ ಅಬೌಟ್ ಕ್ವೆಶ್ಚನ್ ನಂಬರ್ 2. Now, question number 3. ಇಲ್ಲಿ ಯು ಹ್ಯಾವ್ ಟು ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ ತಪ್ಪಾದ ಹೇಳಿಕೆಯನ್ನು ನೀವಿಲ್ಲಿ ಆಯ್ಕೆ ಮಾಡ್ಕೊಬೇಕು. ಆಪ್ಷನ್ ಏನ್ ಹೇಳ್ತಿದೆ, ಇನ್ 1975 ದ ಗವರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟೆಡ್ ಟು ಐಡೆಂಟಿಫೈ ದ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಆಸ್ ಎ ಸೆಪರೇಟ್ ಕ್ಯಾಟಗರಿ ಕಾಲ್ಡ್ ಆಸ್ PVTGs. 1975ರಲ್ಲಿ ಭಾರತ ಸರ್ಕಾರವು ಅತ್ಯಂತ ದುರ್ಬಲ ಬುಡಕಟ್ಟು ಗುಂಪುಗಳನ್ನು PVTG ಎಂದು ಕರೆಯಲಾಗುವ ಪ್ರತ್ಯೇಕ ವರ್ಗವಾಗಿ ಗುರುತಿಸಲು ಪ್ರಾರಂಭಿಸಿತು. ದಟ್ ಇಸ್ ಸ್ಟೇಟ್ಮೆಂಟ್ ನಂಬರ್ 1. ಎರಡನೇದು, ಇಟ್ ಡಿಕ್ಲೇರ್ಡ್ 52 ಸಚ್ ಗ್ರೂಪ್ಸ್ ಇನಿಷಿಯಲಿ. ಇದು ಆರಂಭದಲ್ಲಿ ಅಂತಹ 52 ಗುಂಪುಗಳನ್ನು ವಿಶೇಷವಾಗಿ ಘೋಷಿಸಿತು. ಮೂರನೇದು, ಇನ್ 1993 additional 23 groups were added to this category, making it a total of 75 PVTGs out of 705 tribes, scheduled tribes. ಸೊ 1993ರಲ್ಲಿ ಈ ಗುಂಪಿಗೆ ಹೆಚ್ಚುವರಿಯಾಗಿ 23 ಪರಿಶಿಷ್ಟ ಗುಂಪುಗಳನ್ನು ಈ ವರ್ಗಕ್ಕೆ ಸೇರಿಸಲ್ಪಟ್ಟಿತ್ತು. ಇದು ಸರಿಸುಮಾರು ನಮ್ಮ ದೇಶದಲ್ಲಿರುವಂತಹ 705 ಪರಿಶಿಷ್ಟ ಪಂಗಡಗಳಲ್ಲಿ ಇವಾಗ ಒಟ್ಟು 75 PVTGಗಳು ಗುಂಪುಗಳಿವೆ ಅಂತ ಸ್ಟೇಟ್ಮೆಂಟ್ 3 ಹೇಳ್ತದೆ ಅಥವಾ ಸ್ಟೇಟ್ಮೆಂಟ್ ಸಿ ಹೇಳ್ತದೆ. ಆಪ್ಷನ್ ಡಿ, ವಾಲ್ಮೀಕಿ ಟ್ರೈಬ್ ಇಸ್ ಅ PVTG. ವಾಲ್ಮೀಕಿ ಬುಡಕಟ್ಟು ಸಮೂಹವು PVTG ಗುಂಪಿಗೆ ಸೇರಿಸಲ್ಪಟ್ಟಿದೆ. ಇದರಲ್ಲೀಗ ತಪ್ಪಾಗಿರುವಂತ ಸ್ಟೇಟ್ಮೆಂಟ್ ಯಾವುದು? ಎಸ್ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಆಪ್ಷನ್ ಒಂದು ವೇಳೆ ಆಪ್ಷನ್ ಡಿ ಆಗಿದ್ರೆ ಡೆಫಿನೆಟ್ಲಿ ಅದು ಕರೆಕ್ಟ್ ಆಗಿರುವಂತ ಉತ್ತರ. ಯಾಕಂದ್ರೆ ವಾಲ್ಮೀಕಿ ಬುಡಕಟ್ಟು ಸಮೂಹ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಒಂದು ಬುಡಕಟ್ಟು ಸಮೂಹ ಅದು. ಆದ್ರೆ ಅದು PVTG ಗುಂಪಿಗೆ ಅದನ್ನು ಇನ್ನೂ ಕೂಡ ಸೇರಿಸಲ್ಪಟ್ಟಿಲ್ಲ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ದೇ ಆರ್ ನಾಟ್ ಇನ್ಕ್ಲೂಡೆಡ್. ದ ವಾಲ್ಮೀಕಿ ಟ್ರೈಬ್ ಆಫ್ ಕರ್ನಾಟಕ is not included in the PVTG. It is a scheduled tribe, but it is not considered as a PVTG. So ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಅದು ಕರೆಕ್ಟ್ ಉತ್ತರ ಆಗ್ತದೆ. ಇಲ್ಲಿ ನೀವು ತಪ್ಪಾಗಿರುವಂತ ಹೇಳಿಕೆಯನ್ನು ನೀವು ಗಮನಿಸಬೇಕಾಗಿರುವ ಕಾರಣ ಆಪ್ಷನ್ ಡಿ ಡೆಫಿನೆಟ್ಲಿ is the right answer. So in the year 1975, the government of India initiated to identify the most vulnerable tribal groups as a separate category called as PVTGs. ಸೊ 1975ರಲ್ಲೇ ನಮ್ಮ ಭಾರತ ಸರ್ಕಾರ ಈ ಪರಿಶಿಷ್ಟ ಪಂಗಡಗಳಲ್ಲಿ ವಿಶೇಷವಾಗಿರುವಂತಹ ಈ ದುರ್ಬಲ ಸಮೂಹಗಳ ಒಂದು ಆಯ್ಕೆಯ ಪ್ರಕ್ರಿಯೆಯನ್ನು ಅದು ಆರಂಭಗೊಂಡಿತ್ತು. ಮೊದಲಿಗೆ ಸರಿಸುಮಾರು 52 ಬುಡಕಟ್ಟು ಸಮೂಹಗಳ ಒಂದು ಗುಂಪುಗಳನ್ನು ಆ ಒಂದು ಪಟ್ಟಿಯಲ್ಲಿ ಅದು ಆಯ್ದುಕೊಂಡಿತ್ತು. ಆ ನಂತರ 1993ರಲ್ಲಿ 23 ಅಡಿಷನಲ್ ಆಗಿರುವಂತ ಗುಂಪುಗಳನ್ನು ಈ ಒಂದು ಸಮೂಹಕ್ಕೆ ಸೇರಿತು. ಪರಿಶಿಷ್ಟ ಪಂಗಡಗಳಲ್ಲಿ ಆಯ್ಕೆ ಮಾಡಿಕೊಂಡು 23 ಗ್ರೂಪ್ಸ್ ಅನ್ನು PVTG ಗ್ರೂಪ್ಸ್ ಗಳಿಗೆ ಸೇರಿಸಿತು. ಸೊ ಆಸ್ ಆಫ್ ನೌ ಔಟ್ ಆಫ್ ದ 705 ಶೆಡ್ಯೂಲ್ಡ್ ಟ್ರೈಬ್ ಪಾಪ್ಯುಲೇಷನ್
We have 75 PVTGs. 705 ಪರಿಶಿಷ್ಟ ಪಂಗಡಗಳು ನಮ್ಮ ಇಡೀ ಭಾರತದಲ್ಲಿ ಕಂಡುಬರುವಂಥ 8.6% ಜನಸಂಖ್ಯೆಯನ್ನು ಏನು ನಮ್ಮ ಜನಗಣತಿ ಪ್ರಕಾರ ಅದರ ವ್ಯಾಪ್ತಿಯಲ್ಲಿದ್ದಾರೆ ಅವರು, ಅದರಲ್ಲಿ 75 ಈಗ PVTG ಆಗಿ ಗುರುತಿಸಿಕೊಂಡಿದೆ. Question number 4. Among the 75 listed PVTGs, the highest number are found in which of the following state and union territory? ಪಟ್ಟಿ ಮಾಡಲಾದ 75 PVTG ಗುಂಪುಗಳು, ಇದರ ಪೈಕಿ ಹೆಚ್ಚಿನ ಸಂಖ್ಯೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಾವು ಕಾಣಬಹುದು? ಸೊ ಆಪ್ಷನ್ಸ್ಗಳಿವೆ. ಆಪ್ಷನ್ ಎ ಒಡಿಸ್ಸಾ, ಆಪ್ಷನ್ ಬಿ ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪ ಸಮೂಹಗಳು, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಕೇರಳ. ನಾನು ಸೆಷನ್ 1 PVTGಗೆ ಸಂಬಂಧಿಸಿದ ವಿಡಿಯೋ 1 ನೀವು ಬಹುತೇಕ ನೋಡಿದ್ರೆ ಡೆಫಿನೆಟ್ ಆಗಿ ಇದಕ್ಕೆ ಉತ್ತರ ನೀವು ಕರೆಕ್ಟ್ ಆಗಿ ಕೊಡ್ತೀರಾ. ಸೊ ಹಿಯರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಒಡಿಸ್ಸಾ. ಸೊ ನಮ್ಮ ದೇಶಕ್ಕೆ ಸಂಬಂಧಿಸಿದಾಗೆ ಅತಿ ಹೆಚ್ಚು PVTG ಗುಂಪುಗಳು ಇರುವಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಒಡಿಸ್ಸಾ. ಒಡಿಸ್ಸಾದಲ್ಲಿ 62 ಪರಿಶಿಷ್ಟ ಪಂಗಡಗಳ ಗುಂಪಿದೆ. ಅದರಲ್ಲಿ 13 PVTG ಅಥವಾ they are recognized as particularly vulnerable tribal groups. So highest in the country. Okay, so ಅದಕ್ಕೆ ಎಕ್ಸಾಂಪಲ್ಸ್ ಕೂಡ ಇದೆ. ಬೋಂಡಾ, ಬಿರೋರ್, ಚುಕ್ತಿಯಾ, ನಿದಾಯಿ, ಡೊಂಗಾರಿಯಾ, ಖಾಂಡ್ಯಾ, ಜುವಾಂಗ್ ಇತ್ಯಾದಿಗಳೆಲ್ಲ. ಸೊ ಅದು ಲಿಸ್ಟ್ ಅಲ್ಲಿ ಇದೆ. So these are the different 13 tribes, that is the PVTGs, which are recognized in Odisha. Question number 5. ಇದು 2019 or 18 UPSC prelims ಅಲ್ಲಿ ಕೇಳಿದಂತ ಒಂದು ಪ್ರಶ್ನೆ. Okay, this particular question has been asked in the UPSC prelims question. ಸೊ ಹಾಗಾಗಿ PVTG ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಅಂತ ಇದರಲ್ಲಿ ನಾವು ಅಂದಾಜು ಮಾಡಬೇಕಾಗ್ತದೆ. ಸೊ ಜಸ್ಟ್ ಫೋಕಸಿಂಗ್ ಯುವರ್ ಅಟೆನ್ಷನ್ ಆನ್ ಕ್ವೆಶ್ಚನ್ ನಂಬರ್ 5. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತದೆ? The PVTGs reside in 18 states and 1 union territory. PVTGಗಳು 18 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಎರಡನೇ ಸ್ಟೇಟ್ಮೆಂಟ್, a stagnant or declining population is one of the criteria for determining the PVTG status. ಬಹಳಷ್ಟು ಕ್ಷೀಣಿಸುತ್ತಿರುವ ಜನಸಂಖ್ಯೆಯು PVTGಯ ಸ್ಥಿತಿಯನ್ನು ನಿರ್ಧರಿಸುವ ಒಂದು ಮಾನದಂಡಗಳಲ್ಲಿ ಒಂದು. The third statement, there are 95 PVTGs officially noted in the country so far. ದೇಶದಲ್ಲಿ ಈವರೆಗೆ ಅಧಿಕೃತವಾಗಿ 95 PVTG ಗುಂಪುಗಳಿವೆ. And statement 4, Irular and Konda tribes are included in the list of PVTG. Irular ಮತ್ತು ಕೊಂಡಾ ರೆಡ್ಡಿ ಬುಡಕಟ್ಟು ಜನಸಮೂಹವನ್ನು PVTG ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಸೊ ಆಪ್ಷನ್ಸ್ ನೋಡ್ಕೊಳ್ಳಿ and select the right answer. ಇಲ್ಲಿ ನಿಮ್ಮ ಆಯ್ಕೆ ಆಪ್ಷನ್ ಸಿ ಆಗಿದ್ರೆ 1, 2 and 4 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದ್ರೆ ದಟ್ ಈಸ್ ಆಪ್ಷನ್ ಸಿ, then it's the right answer. ಯಾಕಂತ ಹೇಳಿದ್ರೆ ಸ್ಟೇಟ್ಮೆಂಟ್ 3 is wrong. There are only not 95 but there are 75 PVTGs. We have already spoken about it earlier. There are only 75 PVTGs that are recognized as of today. ಸೊ ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಮತ್ತು ಇರುಳಾರ್ ಅಂತ ಹೇಳಿದ್ರೆ ಇವರ ಬಗ್ಗೆ ಒಂದು ವಿಶೇಷವಾಗಿ ಇರುಳಾರ್ ಅಂಡ್ ಕೊಂಡಾ ರೆಡ್ಡಿ ಟ್ರೈಬ್ಸ್, ದೇ ಆರ್ ಇನ್ಕ್ಲೂಡೆಡ್ ಇನ್ ದ ಲಿಸ್ಟ್ ಆಫ್ PVTGs. ಇರುಳಾ ಟ್ರೈಬ್ಸ್ ಅಂತ ಹೇಳಿದ್ರೆ ಅವರು ಹೆಚ್ಚಾಗಿ ಸ್ನೇಕ್ ಕ್ಯಾಚರ್ಸ್, ಹಾವುಗಳನ್ನು ಹಿಡಿಯುವುದು, ಹಾವುಗಳ ವಿಷವನ್ನು ಕಲೆಕ್ಟ್ ಮಾಡುವಂಥದ್ದು. ಸೊ ಇದು ಅವರ ಒಂದು ರೀತಿಯ ವೃತ್ತಿ. ಸೊ ಹಾಗೆ ಇವರ ಸಂಖ್ಯೆ ಕೂಡ ಬಹಳಷ್ಟು ಕ್ಷೀಣಿಸ್ತಾ ಇದೆ. ಆಂಧ್ರ ಪ್ರದೇಶ, ಕೇರಳ, ಕರ್ನಾಟಕದ ಕೆಲವು ಭಾಗಗಳಲ್ಲೂ ಕೂಡ ಇವರನ್ನು ನಾವು ಕಾಣಬಹುದು. ಕರ್ನಾಟಕದ ಕೆಲವು ಭಾಗಗಳಲ್ಲಿ, ಬಟ್ ಮೋರ್ ಕಾನ್ಸಂಟ್ರೇಷನ್ ಈಸ್ ಆನ್ ತಮಿಳುನಾಡು ಆ್ಯಂಡ್ ಕೇರಳ. ಸೊ ಆಪ್ಷನ್ ಸಿ ಇಸ್ ಅ ರೈಟ್. ಈಗ ಕ್ವೆಶ್ಚನ್ ನಂಬರ್ 6. PVTG is a Government of India classification for tribes based on the following criteria. Select the incorrect one. PVTG ಅಂತ ಹೇಳುವಂತ ಈ ಬುಡಕಟ್ಟು ಜನಾಂಗದವರನ್ನು ರೆಕಗ್ನೈಸ್ ಮಾಡಲಿಕ್ಕೆ ಅಥವಾ ಗುರುತಿಸಿಕೊಳ್ಳಲಿಕ್ಕೆ ಸರ್ಕಾರ ಕೆಲವು ಮಾನದಂಡಗಳನ್ನು ಆಧರಿಸಿಕೊಂಡಿದೆ ಅಥವಾ ಅದರ ಆಧಾರದ ಮೇಲೆ ಅವರನ್ನು PVTG ಅಂತ ಹೇಳಿ ಗುರುತಿಸಿಕೊಳ್ತಿದೆ. ಸೊ ಅದರ ಪ್ರಕಾರ ಇಲ್ಲಿ ತಪ್ಪಾಗಿರುವಂತ ಮಾನದಂಡ ಯಾವುದು ಅಂದ್ರೆ ಅದರ ಪ್ರಕಾರ ಅವರನ್ನು PVTG ಅಂತ ಗುರುತಿಸಿಕೊಳ್ಳುವುದಿಲ್ಲ. I hope so you got it. So select the incorrect one among the criteria. Option A, stagnant or declining population. ಬಹಳಷ್ಟು ಕ್ಷೀಣಿಸುತ್ತಿರುವಂತಹ ಜನಸಂಖ್ಯೆ ಅಥವಾ ಕಡಿಮೆ ಆಗುತ್ತಿರುವ ಜನಸಂಖ್ಯೆ. ಎರಡನೇದು, ಲೋ ಲೆವೆಲ್ಸ್ ಆಫ್ ಲಿಟರಸಿ, ಕಡಿಮೆ ಮಟ್ಟದ ಸಾಕ್ಷರತೆ. ಆಪ್ಷನ್ ಸಿ, ಲೋ ಲೆವೆಲ್ಸ್ ಆಫ್ ಪೊಲಿಟಿಕಲ್ ಪಾರ್ಟಿಸಿಪೇಷನ್, ಕಡಿಮೆ ಅಥವಾ ಕಡಿಮೆ ಮಟ್ಟದ ರಾಜಕೀಯ ಭಾಗವಹಿಸುವಿಕೆ. ಆಪ್ಷನ್ ಡಿ,
Pre-agricultural stage of economy such as the hunting, food gathering and shifting cultivation. ಬಹಳಷ್ಟು ಹಿಂದೆ ಪ್ರಿಮಿಟಿವ್ ಆಗಿರುವಂತ ಪ್ರಾಚೀನ ವ್ಯವಸ್ಥೆಯಲ್ಲಿರುವಂತ ಒಂದು ಕೃಷಿ ಹಾಗೂ ಆರ್ಥಿಕತೆಗಳಿಗೆ ಸಂಬಂಧಿಸಿದ ಕೆಲವೆಲ್ಲ ಚಟುವಟಿಕೆಗಳು ಲೈಕ್ ಬೇಟೆ, ಆಹಾರ ಸಂಗ್ರಹಣೆ, ಸಾಗುವಳಿ ಇತ್ಯಾದಿ ಎಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಶಿಫ್ಟಿಂಗ್ ಕಲ್ಟಿವೇಶನ್. ಸೊ ಹಾಗಾಗಿ ಈ 4 ಆಪ್ಷನ್ಸ್ ಗಳಲ್ಲಿ ಇನ್ಕರೆಕ್ಟ್ ಒನ್ ಯಾವುದು, ವಿಚ್ ಇಸ್ ನಾಟ್ ದ ಕ್ರೈಟೀರಿಯಾ ಫಾರ್ ಕ್ಲಾಸಿಫೈಯಿಂಗ್ ದ PVTGs. So here if your answer is option C, low level of political participation, then definitely it is a right answer. ಯಾಕಂದ್ರೆ ಪೊಲಿಟಿಕಲ್ ಪಾರ್ಟಿಸಿಪೇಷನ್ಗೆ ಯಾವುದೇ ಒಂದು ಸಮೂಹವು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಒಂದನೇದಾಗಿ ಅವರಲ್ಲಿ ಸಾಕ್ಷರತೆ ಇರಬೇಕು, ಹೌದಾ ಅಲ್ವಾ? ಮೇನ್ ಸ್ಟ್ರೀಮ್ಗೆ ಬಂದು ಬೇರೆ ಬೇರೆ ಒಂದು ಉದ್ಯೋಗ ಇರ್ಬೋದು, ಬೇರೆ ಬೇರೆ ಆಯಾಮಗಳಲ್ಲಿ ಸವಲತ್ತುಗಳನ್ನು ಪಡ್ಕೊಂಡು ಆ ನಂತರ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಕಮ್. ಸೊ ಇವೆಲ್ಲ ಯಾವುದೇ ಇಲ್ಲದೆ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಡೈರೆಕ್ಟ್ ಆಗಿ ಬರಲಿಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಸೊ ಹಾಗಾಗಿ ಇದು ಮಾನದಂಡ ಅಲ್ವೇ ಅಲ್ಲ. ಸೊ ಇಲ್ಲಿ ನಾವು ಕಾಣಬಹುದು ಆಸ್ ಆಫ್ ನೌ ನಾನು ಆಗಲೇ ಹೇಳಿದಾಗೆ 75 PVTGಗಳು ನಮ್ಮ ದೇಶದಲ್ಲಿ ಮೇಲ್ಕಂಡ ಲಿಂಕ್ ಇದೆಯಲ್ಲ pib.gov.in ಆ ಪ್ರೆಸ್ ರಿಲೀಸ್ ನಲ್ಲಿ ಬಹಳಷ್ಟು ಡಿಸ್ಕ್ರಿಪ್ಟಿವ್ ಆಗಿ ಅದರ ಬಗ್ಗೆ PVTGಗಳ ಬಗ್ಗೆ ಒಂದು ಪ್ರೆಸ್ ರಿಲೀಸ್ ನಲ್ಲಿ ಎಲ್ಲ ಆ ಒಂದು ಮಾನದಂಡಗಳ ಬಗ್ಗೆ ಉಲ್ಲೇಖ ಇದೆ. ಯು ಕ್ಯಾನ್ ಪ್ಲೀಸ್ ಗೋ ಥ್ರೂ ದಟ್. ಅಂಡ್ ಸರಿಸುಮಾರು ಈಗ ನಮ್ಮ ದೇಶದಲ್ಲಿ ಈ ವಿಶೇಷವಾಗಿ ದುರ್ಬಲವಾಗಿರುವಂತಹ ಬುಡಕಟ್ಟು ಸಮೂಹಗಳು 18 ರಾಜ್ಯಗಳಲ್ಲಿ ವ್ಯಾಪಿಸಿಕೊಂಡು ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಾಣಬಹುದು. ಅದು ಒಂದು ಕೇಂದ್ರಾಡಳಿತ ಪ್ರದೇಶ ಯಾವುದು? ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪ ಸಮೂಹಗಳು. ಅಂಡ್ ಈ ದೇಬಾರ್ ಕಮಿಷನ್ ಅಂತ ಹೇಳುವಂತಹ ಈ ಕಮಿಷನ್ PVTGಗಳ ರೆಕಗ್ನೈಸ್ ಮಾಡಲಿಕ್ಕೆ ಕೆಲವು ಕ್ರೈಟೀರಿಯಾಗಳನ್ನು ಗುರುತಿಸಿಕೊಂಡಿದೆ. ಅದರಲ್ಲಿ ಪ್ರಮುಖವಾದದ್ದು ಪ್ರೀ ಅಗ್ರಿಕಲ್ಚರಲ್ ಲೆವೆಲ್ ಆಫ್ ಟೆಕ್ನಾಲಜಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ತಮ್ಮ ಜೀವನ ನಿರ್ವಹಣೆಗಷ್ಟೇ ಬೇಕಾಗುವಂತಹ ಒಂದು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳು, ಯಾವುದೇ ರೀತಿಯ ಹೆಚ್ಚುವರಿಯಾಗಿರುವಂತಹ ಈಗಿನ ವೈಜ್ಞಾನಿಕ ತಾಂತ್ರಿಕತೆ ಉಪಯೋಗಿಸದಂತಹ ಒಂದು ರೀತಿಯ ಕೃಷಿ, ಮೂಲಭೂತವಾಗಿರುವಂತಹ ಪ್ರಿಮಿಟಿವ್ ಕೃಷಿ ಚಟುವಟಿಕೆಗಳು. ಎರಡನೇದು ವೆರಿ ಇಂಪಾರ್ಟೆಂಟ್, ಸ್ಟಾಗ್ನೆಂಟ್ ಆರ್ ಡಿಕ್ಲೈನಿಂಗ್ ಪಾಪ್ಯುಲೇಷನ್, ಬಹಳಷ್ಟು ಕ್ಷೀಣಿಸುತ್ತಿರುವ ಅಥವಾ ಅಲ್ಲಿಂದಲ್ಲಿಗೆ ಇರುವಂತಹ ಅವರ ಜನಸಂಖ್ಯೆ. ಮೂರನೇದು ಎಕ್ಸ್ಟ್ರೀಮ್ಲಿ ಲೋ ಲೆವೆಲ್ ಆಫ್ ಲಿಟ್ರಸಿ, ಬಹಳಷ್ಟು ಕಡಿಮೆ ಮಟ್ಟದ ಅವರಲ್ಲಿರುವಂತಹ ಸಾಕ್ಷರತೆಯ ಪ್ರಮಾಣ. ಅಂಡ್ ಫೋರ್ತ್ ಸಬ್ಸಿಸ್ಟೆನ್ಸ್ ಲೆವೆಲ್ ಆಫ್ ಇಕಾನಮಿ. ಸಬ್ಸಿಸ್ಟೆನ್ಸ್ ಲೆವೆಲ್ ಆಫ್ ಇಕಾನಮಿ ಅಂತ ಹೇಳಿದ್ರೆ ತಮ್ಮ ಜೀವನ ನಿರ್ವಹಣೆ ಅಂದ್ರೆ ಇವತ್ತಿನ ಈ ಒಂದು ತಮ್ಮ ಜೀವನದ ದಿನನಿತ್ಯದ ನಿರ್ವಹಣೆಗೆ ಸಂಬಂಧಿಸಿದಾಗೆ ಮೂಲಭೂತವಾಗಿರುವಂತಹ ಕೆಲವೆಲ್ಲ ಚಟುವಟಿಕೆಗಳು, ಆರ್ಥಿಕ ಚಟುವಟಿಕೆಗಳು. ಸೊ ಈ 4 ಆರ್ ದ ಇಂಪಾರ್ಟೆಂಟ್ criteria for considering a particular tribal group as a PVTG. Is it clear? So ಹಾಗಾಗಿ ಅಲ್ಲಿ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಎಂಬ ಕಾನ್ಸೆಪ್ಟ್ ಅಥವಾ ಆ ಕ್ರೈಟೀರಿಯಾ ಅದು ತಪ್ಪಾಗಿರುವಂಥದ್ದು. ಈಗ ಇರುಳಾರ್ ಅಂತ ಹೇಳಿದ್ರೆ ದೇ ಆರ್ ಬೇಸಿಕಲಿ ಫೌಂಡ್ ಇನ್ ತಮಿಳುನಾಡು. ಆಗ ನಮ್ಮ ಪ್ರಶ್ನೆಯಲ್ಲಿ ಇದು ಆಪ್ಷನ್. ಕೊಂಡಾ ರೆಡ್ಡಿಸ್ ಆರ್ ಫೌಂಡ್ ಇನ್ ಆಂಧ್ರ ಪ್ರದೇಶ್ ಇನ್ಕ್ಲೂಡಿಂಗ್ ತೆಲಂಗಾಣ. ಓಕೆ, ಸೊ ಇಷ್ಟು ಹೇಳ್ತಾ 5 ಪ್ರಶ್ನೆಗಳನ್ನು ಇವತ್ತಿನ ಈ ಸೆಷನ್ ಅಲ್ಲಿ ಹಾಕಿದ್ದೇನೆ. ಇನ್ನು ಮುಂದಿನ 5 ಪ್ರಶ್ನೆಗಳನ್ನು ಅಥವಾ ಇನ್ನೂ ಹೆಚ್ಚುವರಿ ಪ್ರಶ್ನೆಗಳು PVTGಗಳ ಬಗ್ಗೆನೇ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಅದನ್ನು ಖಂಡಿತವಾಗಿ ಡಿಸ್ಕಸ್ ಮಾಡ್ತೇನೆ ನಿಮ್ಮ ಜೊತೆ. ಸೊ ಹಾಗಾಗಿ ಐ ಹೋಪ್ ಸೊ ದಿಸ್ ಪರ್ಟಿಕ್ಯುಲರ್ ಸೆಷನ್ ಹ್ಯಾಸ್ ಬೆನಿಫಿಟೆಡ್ ಯು ವಿತ್ ರೆಫರೆನ್ಸ್ ಟು ದ PVTG MCQs. So looking forward to meet you soon in the next session. And if you like the video, please like the video and subscribe for Samarth Bharat YouTube channel. Ashtu helta, I will end this session. Have a nice day. Take care.